ಎಲ್ರಿಗೂ ನಮಸ್ಕಾರ. ಪರ್ಫೆಕ್ಟ್ ವಿಲೇಜರ್ಸ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಕ್ಚುಲಿ ನಾವು ಈ ರೋಡ್ ಬಗ್ಗೆ ಒಂದು ಏನು ವಿಡಿಯೋ ಮಾಡಿದ್ವಲ್ಲ, ಅದ್ರ ಕುರಿತು ನಿನ್ನೆ ಹೋಗಿ ಗ್ರಾಮ ಪಂಚಾಯತಿನಲ್ಲಿ ಅರ್ಜಿ ಕೊಟ್ಟಿದ್ದೀವಿ. ಅದ್ರ ಫೋಟೋ ಇಲ್ಲಿದೆ, ನೀವು ನೋಡ್ಬೋದು. ಹ್ಞೂನಮ್ಮ, ಎಲ್ಲ ಆಕತ್ತೀಗ ಆತಂದ್ರೆ ನೋಡಿ. ನಮ್ಮ ಹುಡುಗರೆಲ್ಲ ಮನೆಗೆ ತೆರಳಿ ಎಲ್ಲರ ಹತ್ರ ಅರ್ಜಿಗೆ ಸೈನ್ ಮಾಡಿಸ್ಕೊತಾ ಇದ್ದಾರೆ. ಅಕ್ಷಯ ಮತ್ತು ಭರತ್ ಅಂತ. ಸೊ ಈ ಊರಲ್ಲಿ ಯಾವುದೇ ಒಂದು ಒಳ್ಳೆ ಕಾರ್ಯ ಆಗಬೇಕಂದ್ರೆ ಇವರಿಗೆ ಎನಿ ಟೈಮ್ ಫೋನ್ ಮಾಡಿದ್ರು ಬರ್ತಾರೆ. ಸೊ ಈ ಥರ ಸಪೋರ್ಟಿವ್ ಆಗಿರೋಂಥ ಫ್ರೆಂಡ್ಸ್ ನಮಗಿದ್ದಾರೆ. ನೋಡಿ, ಹೊಲಕ್ಕೆ ಹೋಗೋ ರೈತರೆಲ್ಲ ನಿಂತ್ಕೊಂಡು ಸೈನ್ ಮಾಡ್ತಾ ಇದ್ದಾರೆ ನಮಗೆ ಸಪೋರ್ಟಿಗೆ. ಓನ್ ಇಂಟೆನ್ಷನಿಂದ ಬಂದಿರೋಂಥದ್ದು ಊರಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅಂತ. ಈ ಥರ ಯೂತ್ಸ್ ನಮ್ಮೂರಲ್ಲಿರೋದಕ್ಕೆ ಭಾಳ ಖುಷಿ ಆಗುತ್ತೆ. ವಿಡಿಯೋ ಮಾಡಿ ಹಾಕಿವ್ರಿ ಅಣ್ಣ, ಈಗೆಲ್ಲ ಸೋಷಿಯಲ್ ಮೀಡಿಯಾದಾಗ. ಹಾಂ ನೋಡಿ, ಎಲ್ಲರೂ ಕೂಡ ಒಬ್ರಿಗೊಬ್ರು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಊರಲ್ಲಿ ಒಂದು ಒಳ್ಳೆ ಕಾರ್ಯ ಆಗೋದಕ್ಕೆ ಎಲ್ಲರೂ ಎಷ್ಟು ಸಪೋರ್ಟ್ ಆಗಿ ನಿಂತಿದ್ದಾರೆ. ಸೊ ಇದು ಖುಷಿ ಆಗುತ್ತೆ. ಜೀವನ ಗೊತ್ತಾಯ್ತು ನಾವು ಈ ರೋಡ್ ಬಗ್ಗೆ ಏನು ವಿಡಿಯೋ ಮಾಡಿದ್ವಲ್ಲ, ಆ ವಿಡಿಯೋದ ಕುರಿತು ಇವತ್ತಿನ ಅಪ್ಡೇಟ್ ಕೊಡ್ತಾ ಇದ್ದೀನಿ. ನಿನ್ನೆ ನಾವು ಗ್ರಾಮ ಪಂಚಾಯತಿಗೆ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ಬಂದಿದ್ದೀವಿ. ಸೊ ಅವ್ರು ಹೇಳೋ ಪ್ರಕಾರ ಇದು ಗ್ರಾಮ ಪಂಚಾಯತಿಗೆ ಸಂಬಂಧಪಡೋದಿಲ್ಲ, ನೀವು ಜಿಲ್ಲಾ ಪಂಚಾಯತಿಗೆ ಹೋಗಿ ಅಥವಾ ತಾಲೂಕ್ ಪಂಚಾಯತಿಗೆ ಹೋಗಿ ಅರ್ಜಿ ಕೊಡಿ ಅಂತ ಹೇಳಿದ್ದಾರೆ. ಸೊ ಇದರ ಕುರಿತು ನಾವು ಪ್ರಕಾಶ್ ಕೋಳಿವಾಡ್ ಸರ್ ಆಫೀಸಲ್ಲಿ ಆಲ್ರೆಡಿ ಈ ವಿಡಿಯೋನ ಕಳಿಸಿ ಅದ್ರ ಬಗ್ಗೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಅವರ ಕಡೆಯಿಂದ ಹೇಗೆ ರೆಸ್ಪಾನ್ಸ್ ಬಂದಿದೆ ಅನ್ನೋದನ್ನು ನಿಮಗೆ ಈ ಆಡಿಯೋ ಮುಖಾಂತರ ಕೇಳಿಸ್ತೀನಿ. ಎಲ್ಲರೂ ಹೇಳ್ಯಾರ. ಹೌದು, ನೀವು ವಾಟ್ಸಪ್ ಹಾಕಿರಿ ನೋಡಿದನ್ನ. ಹಾಂ ಸರ್. ಅದು ಒಂದು ಇದು ಮಾಡಿಸ್ತಾವ, ಅದೊಂದು ಅರ್ಜೆಂಟ್ ಸೇರ್ಸಕ ಹೇಳಿ. ಓಕೆ ಸರ್. ಯಾಕಂದ್ರೆ ಸ್ಕೂಲ್ ಮಕ್ಕಳಿಗೆಲ್ಲ ಬಹಳ ತೊಂದರೆ ಆಗ್ತಾ ಇದೆ ಸರ್. ಅದು ಎವ್ರಿ ಡೇ ಪ್ರಾಬ್ಲಮ್ ಇದೆ ಅದಕ್ಕೆ. ಹೌದು ಹೌದೌದು ಹೇಳ್ಯಾರ. ತಗೊಳ್ರಿ, ಈಗ ಅದನ್ನೆಲ್ಲ ಅವತ್ತು ಮನೆಗೆ ಕೊಡುವಂದ್ವಿ, ಮನೆಗೆ ಕೊಟ್ಟೋದಾರ. ಹಾಂ ಸರ್. ನಾವ್ ಅದನ್ನ ಲಿಸ್ಟ್ನ್ಯಾಗ ಹಾಕೇವಿ. ಇವತ್ತು ಒಮ್ಮೆ ನೆನ್ಪು ಮಾಡ್ತಾನೆ, ಯಾವ್ದಾರ ಬಂದ್ರೆ ಫಸ್ಟ್ ಅದನ್ನ ಹಾಕಕ್ ಹೇಳಿ. ಈ ಆಡಿಯೋ ಮುಖಾಂತರ ನೀವೇನು ಕೇಳಿದ್ದೀರಾ, ಸೊ ಇದು ಅವ್ರ ರೆಸ್ಪಾನ್ಸ್ ಆಗಿತ್ತು. ಅವರು ಆದಷ್ಟು ಬೇಗ ನಮಗೆ ಅನುದಾನವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಏನು ನಾವು ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಆದಷ್ಟು ಬೇಗ ಕಾರ್ಯರೂಪಕ್ಕೆ ತಂದರೆ ನಮಗೆ ಇವಾಗಿರೋ ಅಂಥ ಒಂದು ಗೌರ್ಮೆಂಟ್ ಮೇಲೆ ಒಂದು ನಂಬಿಕೆ ಬರುತ್ತೆ. ಹಾಗಾಗಿ ನಂಬಿಕೆ ಉಳಿಸ್ಕೊಳ್ಳುವಂಥ ಕೆಲಸನ ಶಾಸಕರಾದಂಥ ಶ್ರೀ ಮಾನ್ಯ ಪ್ರಕಾಶ್ ಕೋಳಿವಾಡ್ ಸರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವೇಟಿಂಗ್ ಫಾರ್ ದ ಅಪ್ಡೇಟ್. ಸೊ ನೋಡೋಣ, ಆದಷ್ಟು ಬೇಗ ನಮ್ಮ ಊರಿನ ರಸ್ತೆಗಳು ಸರಿ ಆದರೆ ಅಷ್ಟೇ ಸಾಕು. ನಮ್ಮ ಊರಿನ ಹಿಂದಿನ ರಸ್ತೆ ಕ್ಲೀನ್ ಮಾಡೋದಕ್ಕೂ ಕೂಡ ನಾವು ಗ್ರಾಮ ಪಂಚಾಯತಿಯಲ್ಲಿ ಮನವಿಯನ್ನು ಸಲ್ಲಿಸಿದ್ದೀವಿ. ಅವರು ಆದಷ್ಟು ಬೇಗ ಬಂದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ನೋಡೋಣ, ಆದಷ್ಟು ಬೇಗ ಈ ಕೆಲಸ ಮಾಡಲೇಬೇಕು. ಯಾಕೆಂದರೆ ಗ್ರಾಮಸ್ಥರು ಹೋಗಿ ಅವರಿಗೆ ಕಂಪ್ಲೇಂಟ್ ಮಾಡೋ ಲೆವೆಲಿಗೆ ಅವ್ರು ಬಿಟ್ಕೊಬಾರ್ದು, ಒಂದೇದು. ಸೊ ಇಂದಿನ ರೋಡೋ ಬಗ್ಗೆ ಆಲ್ರೆಡಿ ನಮ್ಮ ಊರಿನ ಗ್ರಾಮಸ್ಥರು, ಮುಖಂಡರುಗಳು ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡಿದರೂ ಕೂಡ ಇನ್ನೂ ಇದನ್ನು ತೆರವುಗೊಳಿಸಿಲ್ಲ. ಸೊ ಆದಷ್ಟು ಬೇಗ ಇದನ್ನು ಕ್ಲೀನ್ ಮಾಡಬೇಕು. ಸೊ ಇದ್ರ ಬಗ್ಗೆ ಆಲ್ರೆಡಿ ಮನವಿ ಕೊಡಲಾಗಿದೆ. ನೋಡೋಣ, ಇದನ್ನು ಇನ್ನೊಂದು 4-5 ದಿನದಲ್ಲಿ ಏನನ್ನೋದು ಅಪ್ಡೇಟ್ ಸಿಗುತ್ತೆ. ಸೊ ಈ ವಿಡಿಯೋನ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್, ಟೇಕ್ ಕೇರ್.